ಹಾಯ್ ಫ್ರೆಂಡ್ಸ್, ಸ್ಪೈಸಿ ಕಿಚನ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ. ನೋಡಿ, ಇಲ್ಲಿ ಮ್ಯಾಂಗೋಯಿಂದ ಒಳ್ಳೆ ಸ್ಪಾಂಜ್ ಕೇಕ್ ಮಾಡಿದ್ದೀನಿ. ತುಂಬಾ ಸ್ಪಾಂಜಿ ಥರ ಬಂದಿತ್ತು. ಇದು ತುಂಬಾ ಟೇಸ್ಟಿಯಾಗಿತ್ತು. ಮ್ಯಾಂಗೋ ಸೀಸನಲ್ಲಿ ಮಕ್ಳಿಗೆ ರಜೆ ಇರೋದ್ರಿಂದ ಮಾಡಿಕೊಟ್ರೆ ತುಂಬಾ ಚೆನ್ನಾಗಿ ತಿಂತಾರೆ. ಹೊರಗಡೆ ತರೋದಕ್ಕಿಂತ ಮನೇಲಿ ಹೆಲ್ದಿಯಾಗಿ ಮಾಡ್ಕೋಬೋದಲ್ವ. ಹಾಗಾಗಿ ಮನೆಯಲ್ಲಿ ಮ್ಯಾಂಗೋ ಕೇಕು ಮಾಡೋದು ನೋಡೋಣ. ಇದಕ್ಕೆ ಹಣ್ಣಾಗಿರೋದು, ಹುಳಿ ಇಲ್ಲದೆ ಇರೋವಂಥ ಮ್ಯಾಂಗೋ ತೊಗೋಬೇಕು. ಹಾಗಾದರೆ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇದು ಅಷ್ಟಾಗಿ ಹುಳಿ ಇಲ್ಲ. ಇದು ಮಲ್ಲಿಕಾ ಮ್ಯಾಂಗೋ ಅಂತ ಇದು, ಅದನ್ನು ತೊಗೊಂಡಿದ್ದೀನಿ ನಾನು. ಇದನ್ನು ನೀಟಾಗಿ ಸಿಪ್ಪೆ ತಗೋಬೇಕು. ಸಿಪ್ಪೆ ತೆಕ್ಕೊಂಡು ಈ ಥರ ಕಟ್ ಮಾಡ್ಕೋಬೇಕು. ಮೇಲಿಂದ ಕಟ್ ಮಾಡಿ ಪಲ್ಪೆಲ್ಲ ತೆಕ್ಕೊಂಡು ಮಿಕ್ಸಿಗೆ ಹಾಕ್ಕೊಂಡು ನೈಸಾಗಿ ಪೇಸ್ಟ್ ಮಾಡ್ಕೋಬೇಕು. ಫಸ್ಟ್ ಇದಕ್ಕೆ ಕೇಕ್ ಮಾಡೋಕ್ಕೆ ನೋಡಿ ನೀಟಾಗಿ ಬರುತ್ತೆ. ಸಿಪ್ಪೆ ತೆಕ್ಕೊಂಡ್ಬಿಟ್ರೆ ನೀಟಾಗಿ ಬಂದುಬಿಡುತ್ತೆ. ನೋಡಿ, ಅದಕ್ಕೆ ಒಂದು 2-3 ಸ್ಪೂನಷ್ಟು ಸಕ್ಕರೆ ಹಾಕ್ತಾಯಿದ್ದೀನಿ. ಸಕ್ಕರೆ ಹಾಕಿ ನೈಸಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನೋಡಿ, ಎಲ್ಲೂ ಗಟ್ಟಿಯಾಗಿರಬಾರ್ದು, ನೈಸಾಗಿ ಪೇಸ್ಟ್ ಹಾಕಬೇಕು. ನೀರು ಹಾಕ್ತೇನೆ ಪೇಸ್ಟ್ ಮಾಡಬೇಕು. ಇದಕ್ಕೆ ಸುಮಾರು 1/4 kg ಅಷ್ಟು 1.5 ಬಟ್ಲಷ್ಟು ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಇದು ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡರ್ 1 ಸ್ಪೂನಲ್ಲಿ, ಮೆಜರ್ಮೆಂಟ್ ಸ್ಪೂನಲ್ಲಿ ಹಾಕ್ತಾಯಿದ್ದೀನಿ. ಹಾಕಿ ಇದನ್ನು ನೀಟಾಗಿ ಜರಡಿ ಇಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಅದು ಸೋಡಾ ಪುಡಿ, ಮೈದಾ ಹಿಟ್ಟು ಎಲ್ಲ ಮಿಕ್ಸ್ ಆದಮೇಲೆ ಇದಕ್ಕೆ 3 ಮೊಟ್ಟೆನ ಹೊಡೆದು ತಗೊಂಡಿದ್ದೀನಿ. ಇದಕ್ಕೆ ವೆನಿಲಾ ಎಸೆನ್ಸ್ ಹಾಕ್ತಾಯಿದ್ದೀನಿ. ಮ್ಯಾಂಗೋ ಎಸೆನ್ಸ್ ಹಾಕಿದ್ರೆ ಇನ್ನೂ ಫ್ಲೇವರ್ಫುಲ್ಲಾಗಿರುತ್ತೆ. ನನ್ನ ಹತ್ರ ಇರಲಿಲ್ಲ, ಹಾಗಾಗಿ ಇದನ್ನೇ ಹಾಕ್ತಾಯಿದ್ದೀನಿ. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಸುಮಾರು ಒಂದು 20 ನಿಮಿಷದವರೆಗೂ ನಾನು ಬೀಟ್ ಮಾಡಿದ್ದೀನಿ. ಇದಕ್ಕೆ 1 ಕಪ್ಪಷ್ಟು ಸಕ್ಕರೆನ ಸ್ವಲ್ಪನೇ ಹಾಕ್ಕೊಂಡು ಬೀಟ್ ಮಾಡ್ಕೋಬೇಕು. ಚೆನ್ನಾಗಿ ಸಕ್ಕರೆ ಮಿಕ್ಸ್ ಆಗುತ್ತೆ ಮತ್ತು ಕರಗತ್ತೆ. ಇದು ಅದೇ ಬಟ್ಲಲ್ಲಿ 1 ಬಟ್ಲಷ್ಟು ಆಯಿಲನ್ನು ಸ್ವಲ್ಪನೇ ಹಾಕ್ಕೊಂಡು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ನೋಡಿ, ಅದು ಎಗ್ಗು ಆ ಬೋಲ್ ತುಂಬಿ ಹೊರಗಡೆ ಬರೋ ಹಾಗಾಗಿದೆ. ಅಲ್ಲಿವರೆಗೂ ಬೀಟ್ ಮಾಡಿದ್ದೀನಿ. ನಾನು ಇದನ್ನು ಚೆನ್ನಾಗಿ ಬೀಟ್ ಮಾಡಿ ತಗೊಂಡಿದ್ದೀನಿ. ಮೈದಾ ಹಿಟ್ಟು ಮಿಕ್ಸು, ಮ್ಯಾಂಗೋ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ, ಅದನ್ನು ಮೈದಾ ಹಿಟ್ಟಿಗೆ ಈ ಮ್ಯಾಂಗೋದು ಮಿಕ್ಸನ್ನ ಹಾಕ್ಕೊಂಡು ಬೀಟ್ ಮಾಡ್ಕೊಂಡಿದ್ವಲ್ಲ, ಇದನ್ನು ಅದಕ್ಕೆ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಇದು ಮಿಕ್ಸ್ ಮಾಡಬೇಕು ಅಂದರೆ ಹೇಗಂದ್ರಾಗೆ ಮಿಕ್ಸ್ ಮಾಡಿದ್ರೆ ಅದು ಫ್ಲಫಿಯಾಗಿ ಬರೋದಿಲ್ಲ. ಹಾಗಾಗಿ ನಿಧಾನಕ್ಕೆ, ಇದು ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ, ನಿಧಾನಕ್ಕೆ ತಿರುಗಿಸ್ಕೋಬೇಕು. ಸೆಂಟ್ರಲ್ಲಿ ಮಾತ್ರ ಕಟ್ ಮಾಡಬೇಕು. ಇದನ್ನು ಸುಮ್ಮನೆ ಹಿಟ್ಟು ಕಲಸೋ ಹಾಗೆ ತಿರುಗಿಸೋ ಹಾಗಿಲ್ಲ. ಇದನ್ನು ಹಿಟ್ಟು ಕಲಸೋ ಹಾಗೆ ತಿರುಗಿಸ್ಬಿಟ್ರೆ ಕೆಟ್ಟೋಗ್ಬಿಡುತ್ತೆ. ನೋಡಿ, ಕಟ್ ಆ್ಯಂಡ್ ಫೋಲ್ಡ್ ಮೆಥಡ್ ಅಂತ ಇದು. ಈ ಥರ ಮೆಥಡಲ್ಲೇ ಕಲಿಸ್ಕೋಬೇಕು. ಸುಮಾರು ಒಂದು 5-6 ನಿಮಿಷ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಿಧಾನವಾಗಿ ಮಿಕ್ಸ್ ಆಗುತ್ತದು. ಇದು ಸ್ವಲ್ಪ ಬ್ಯಾಟರು ಸ್ವಲ್ಪ ಗಟ್ಟಿ ಅನ್ನಿಸ್ತು ನನಗೆ. ಅದಕ್ಕೆ 1/2 ಕಪ್ಪಷ್ಟು ಮಿಲ್ಕ್ ಹಾಕ್ಕೊಂಡು ಮಿಕ್ಸ್ ಮಾಡ್ತಾಯಿದ್ದೀನಿ ನಾನು. ಇದಕ್ಕೆ ಮೈದಾ ಬದಲು ಗೋಧಿ ಹಿಟ್ಟು ಹಾಕ್ಕೋಬೋದು. 1/2 ಕಪ್ಪಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಇದು ಕುಕ್ಕರಲ್ಲಿ ತುಂಬಾ ಸುಲಭವಾಗಿ ಮನೆಯಲ್ಲೇ ಮಾಡ್ಕೊಬಿಡ್ಬೋದು. ಇದಕ್ಕೆ ಓವನ್ ಬೇಕು ಅಂತ ಏನಿಲ್ಲ, ಓವನ್ ಇಲ್ಲದೆ ಮಾಡ್ಬೋದು ಮನೆಯಲ್ಲೇ. ನೋಡಿ, ಇದಕ್ಕೆ ಒಂದು ಚೆನ್ನಾಗಿ ಆಯಿಲ್ ಹಚ್ಕೊಂಡು ಕುಕ್ಕರ್ಗೆ 3 ಲೀಟ್ರ್ ಕುಕ್ಕರ್ ಇದು ಹಚ್ಕೊಂಡ್ಬಿಟ್ಟು ಇದಕ್ಕೆ ಕೆಳಗಡೆ ಬಟರ್ ಪೇಪರ್ ಹಾಕಿದ್ದೀನಿ. ಬಟರ್ ಪೇಪರ್ ಹಾಕಿ ಮತ್ತು ಆಯಿಲ್ ಹಚ್ಕೊಂಡು ಇದು ಕಲಸಿಟ್ಕೊಂಡಿದ್ದು ಬ್ಯಾಟರ್ ಇತ್ತಲ್ಲ, ಅದನ್ನು ನೀಟಾಗಿ ಹಾಕ್ಕೊಂಡು ಒಂದು ಚಾಕುವಿಂದ ಇದನ್ನು ಈ ಥರ ರೌಂಡಾಗಿ ತಿರುಗಿಸ್ಕೋಬೇಕು. ಅದರಲ್ಲಿ ಏರ್ ಬಬಲ್ಸ್ ಇದ್ದರೆ ಹೊರಗಡೆ ಬರುತ್ತೆ. ಈ ಥರ ಟ್ಯಾಪ್ ಮಾಡೋದ್ರಿಂದನೂ ಏರ್ ಬಬಲ್ಸು ಹೊರಗಡೆ ಬರುತ್ತೆ. ಇದು ನೋಡಿ, ಒಂದು ಹಳೇದು ಐರನ್ ಕಡಾಯಿ ಇತ್ತು ನಂದು, ಹಳೆಯ ಕಬ್ಬಿಣದ ಬಾಂಡ್ಲಿ. ಅದನ್ನು ಹೀಟ್ ಮಾಡ್ಕೊಂಡಿದ್ದೆ, ಫ್ರೀ ಹೀಟು. ಸ್ವಲ್ಪ ಹೀಟ್ ಆದಮೇಲೆ ಈ ಕುಕ್ಕರ್ನ ಅದರಲ್ಲಿ ಇಟ್ಕೊತಾ ಇದ್ದೀನಿ. ಸುಮಾರು 1 ಗಂಟೆ ಬೇಯಿಸಿದ್ದೀನಿ ನಾನು ಇದನ್ನು. ಇದರಲ್ಲಿ 1-1.25 ಅವರು ಬೇಕಾಗತ್ತೆ ಇದು ಬೇಯೋಕ್ಕೆ. ಹೈ ಫ್ಲೇಮಲ್ಲಿ 10 ನಿಮಿಷ ಇಟ್ಬಿಟ್ಟು ಹೀಟ್ ಆದಮೇಲೆ ಸಿಮ್ಮಲ್ಲಿ ಮೀಡಿಯಮ್ ಟು ಫ್ಲೇಮಲ್ಲಿ ಇಟ್ಕೊಂಡು ನಿಧಾನಕ್ಕೆ ಬೇಯಿಸ್ಕೋಬೇಕು ಇದನ್ನು. ನೋಡಿ, ಈಗ ಚೆನ್ನಾಗಿ ಬೆಂದಿದೆ. 1 ಅವರ್ ಆಗಿತ್ತು ನಾನು ಇಟ್ಟು. ಒಂದು ಕಡ್ಡಿಯಿಂದ ಚುಚ್ಚಿ ನೋಡಿದ್ರೆ ಏನೂ ಬರ್ತಾಯಿಲ್ಲ, ಅದು ನೀಟಾಗಿ ಬೆಂದಿದೆ ಅಂತ ಗೊತ್ತಾಯಿತು. ತೆಕ್ಕೊಂಬಿಟ್ಟು ಚಾಕುವಿಂದ ಸುತ್ತ ಓಪನ್ ಮಾಡ್ಕೋಬೇಕು. ಅದನ್ನು ಸ್ವಲ್ಪ ಬಿಟ್ಕೊಂಡು ಬಂದಮೇಲೆ ಪ್ಲೇಟ್ ಹಾಕಿ ಉಲ್ಟಾ ಮಾಡಿದ್ರೆ ಕೇಕು ರೆಡಿ ಆಯಿತು. ನೋಡಿ, ತುಂಬಾ ಈಸಿ ಮಾಡೋದು, ಬೇಗನೂ ಆಗುತ್ತೆ, ಸುಲಭ. ಮಕ್ಕಳಿಗೆ
ಹೊರಗಡೆಯಿಂದ ತಂದು ಮಾಡುವಂಥದ್ದು ಏನೂ ಇಲ್ಲ ಇದಕ್ಕೆ, ಮನೇಲಿರೋದೇ ಹಾಕಿ ಮಾಡ್ಕೊಬೋದು. ನೋಡಿ ಇದು ಸ್ಪಾಂಜ್ ಥರ ಇದೆ, ಸ್ಪಾಂಜ್ ಥರ ಇದೆ ನೋಡಿ, ಮುಟ್ಟಿ ತೋರಿಸ್ತಾ ಇದ್ದೀನಿ ನಾನು. ನೀಟಾಗೆ ಸ್ಪಾಂಜ್ ಥರ ಬಂದಿದೆ ಕೇಕು. ಇದಕ್ಕೆ ಮೇಲೆ ಉಬ್ಬಿ ಬಂದಿರುತ್ತಲ್ಲ, ಅದು ಶೇಪ್ ಚೆನ್ನಾಗಿ ಕಾಣಲ್ಲ ಅಂತ ಕಟ್ ಮಾಡ್ತೀನಿ ನೋಡಿ. ಬಂದು ಕೇಕು ಮೇಲೆ ಉಬ್ಬಿ ಬಂದಿರೋನ್ನ ಸ್ವಲ್ಪ ಕಟ್ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಕ್ರೀಮ್ ಇದ್ದರೆ ಡೆಕೋರೇಷನ್ ಮಾಡ್ಕೋಬೋದು, ಐಸ್ ಕ್ರೀಮಿಂದನೂ ಹಚ್ಕೋಬೋದು, ಮ್ಯಾಂಗೋ ಐಸ್ ಕ್ರೀಮ್ನೂ ಹಚ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಲ್ಲಿ ನಾನು ಏನು ಹಚ್ತಾ ಇಲ್ಲ, ಕ್ರೀಮೆಲ್ಲ ಹಾಕ್ತಾಯಿಲ್ಲ, ಸುಮ್ಮನೆ ಮ್ಯಾಂಗೋನೇ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಡೆಕೋರೇಷನ್ ಮಾಡ್ಕೊತೀನಿ. ಇದಕ್ಕೆ ಮ್ಯಾಂಗೋ ಐಸ್ ಕ್ರೀಮ್ ಹಚ್ಚಿದ್ರೆ ತುಂಬಾ ಟೇಸ್ಟಿಯಾಗಿ ಬರುತ್ತೆ, ಕ್ರೀಮಿ ಥರ. ಇದು ಮ್ಯಾಂಗೋ ಇಂದನೇ ಸುಮ್ಮನೆ ಲೈಟಾಗಿ ಮನೆಯಲ್ಲೇ ಇರೋ ಗಾರ್ನಿಷ್ ಮಾಡ್ತಾಯಿದ್ದೀನಿ. ಮ್ಯಾಂಗೋ ಕಟ್ ಮಾಡಿಕೊಂಡು ಹಾಕ್ಕೊಂಡು ಇಟ್ಟಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿತ್ತು ಟೇಸ್ಟು. ಫುಡ್ ಕಲರ್ ಹಾಕ್ಬೋದು ಇದಕ್ಕೆ, ನಾನು ಫುಡ್ ಕಲರ್ ಯೂಸ್ ಮಾಡಿಲ್ಲ. ಫುಡ್ ಕಲರ್ ಯೂಸ್ ಮಾಡಿದ್ರೆ ಕಲರ್ ಬರುತ್ತೆ, ಆರೆಂಜ್ ಕಲರ್ ಹಾಕಿದ್ರೆ. ನಾನು ಫುಡ್ ಕಲರೆಲ್ಲ ಮಕ್ಕಳಿಗೆ ಹೆಲ್ತಿಗೆ ಒಳ್ಳೆಯದಲ್ಲ ಅಂತ ಯೂಸ್ ಮಾಡಿಲ್ಲ, ಹಾಗಾಗಿ ಬೇಕಾದರೆ ಫುಡ್ ಕಲರ್ ಹಾಕ್ಕೊಳ್ಳಿ, ಒಳ್ಳೆ ಕಲರ್ ಬರುತ್ತೆ. ನೋಡಿ ಕಟ್ ಮಾಡ್ತಾಯಿದ್ದೀನಿ, ಎಷ್ಟು ನೀಟಾಗಿ ಕಟ್ ಆಗ್ತಾಯಿದೆ. ಟೇಸ್ಟೂ ತುಂಬ ಚೆನ್ನಾಗಿ ಬರುತ್ತೆ. ಮನೇಲಿರೋ ಪದಾರ್ಥದಲ್ಲೇ ಮನೆಯಲ್ಲೇ ಓವನ್ ಇಲ್ಲದೆ ಈಸಿಯಾಗಿ ಮಾಡ್ಕೋಬೋದು. ನೋಡಿ ಸ್ಪಾಂಜ್ ಥರ ಬಂದಿದೆ. ಎಗ್ನ ಚೆನ್ನಾಗಿ ಬೀಟ್ ಮಾಡೋದ್ರಿಂದ ಈ ಥರ ಬಂದಿದೆ ಇದು ಕೇಕು. ನೀವು ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂತು ಅಂತ ನನಗೆ ತಿಳಿಸಿ ಪ್ಲೀಸ್. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ನೋಡಿ ಸ್ಪಾಂಜಿ ಆಗಿದೆ, ತುಂಬಾ ಟೇಸ್ಟಿಯಾದ ಕೇಕ್.